ಯಾರು ಏನೇ ಮಾಹಿತಿ ಕೇಳಿದ್ರು ಅದು RTI ಮೂಲಕ ಕೇಳಿದಾಗ ಕೊಡಬೇಕು. ಆದರೆ ತುಮಕೂರಿನ ತಹಶೀಲ್ದಾರ್ ಒಬ್ರು RTI ಮೂಲಕ ಮಾಹಿತಿ ನೀಡದೆ ಅದೆಂತ ಎಡವಟ್ಟು ಮಾಡಿಕೊಂಡಿದ್ದಾರೆ ಅಂತ ನೋಡಿ. ಹೀಗೆ ಫೋಟೋದಲ್ಲಿ ಕಾಣ್ತಿರೋರು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ತಹಶೀಲ್ದಾರ್ ರಶ್ಮಿ ಮೇಡಮ್ರು. ಆದರೆ ಸರಿಯಾದ ಸಮಯಕ್ಕೆ RTI ಮಾಹಿತಿ ನೀಡದೆ ಇದೀಗ ದೊಡ್ಡ ಎಡವಟ್ಟು ಮಾಡಿಕೊಂಡಿದ್ದಾರೆ. RTI ಅಂದ್ರೆ ಮಾಹಿತಿ ಹಕ್ಕು ಕಾಯ್ದೆ. ಈ ಬಗ್ಗೆ ಕೇಳಿದ್ರೆ ಭ್ರಷ್ಟ ಅಧಿಕಾರಿಗಳಿಗೆ ನಡುಕ ಹುಟ್ಟುವಂತೆ ಮಾಡುತ್ತದೆ. ಸರ್ಕಾರಿ ಕಚೇರಿಯಲ್ಲಿ ಪಾರದರ್ಶಕತೆ ಕಾಪಾಡಲು ಏನೇ ಮಾಹಿತಿ ಇದ್ರೂ ಜನಸಾಮಾನ್ಯರಿಗೆ ತಿಳಿಯುವಂತೆ ಮಾಡುವುದು ಇಲ್ಲಿ ಕಾಮನ್. ಇದು ಭ್ರಷ್ಟಾಚಾರ ತಡೆಯಲು ಇರುವಂತ ಒಂದು ರೀತಿಯ ಬ್ರಹ್ಮಾಸ್ತ್ರ. ಹೀಗಿರಬೇಕಾದ್ರೆ ಕುಣಿಗಲ್ ತಾಲೂಕಿನ ಕುಂದೂರು ಗ್ರಾಮದ ನರಸೇಗೌಡ ಎಂಬುವರು ಮಾಹಿತಿ ಹಕ್ಕಿನಡಿ ಕಡತರವೊಂದರ ಮಾಹಿತಿಯನ್ನ ಕೇಳಿದ್ರು. ಆದ್ರೆ ತಹಶೀಲ್ದಾರ್ ಮೇಡಮ್ ಇದಕ್ಕೆ ಯಾವುದೇ ಉತ್ತರ ನೀಡದೆ ಸತಾಯಿಸಿದ್ದರಂತೆ. ಹೀಗಾಗಿ ನರಸೇಗೌಡರು ತಹಶೀಲ್ದಾರ್ ಮೇಡಮ್ ಮಾಹಿತಿ ನೀಡಲು ವಿಳಂಬ ಮಾಡಿದ್ದಾರೆಂದು ಮಾಹಿತಿ ಆಯೋಗಕ್ಕೆ ದೂರನ್ನ ನೀಡಿದ್ರು. ಇವರ ಮೇಲ್ಮನವಿ ವಿಚಾರಣೆ ನಡೆಸಿದಾಗ ತಹಶೀಲ್ದಾರ್ ರಶ್ಮಿ ಅವರ ಕಳ್ಳಾಟ ಗೊತ್ತಾಗಿದೆ. ಮಾಹಿತಿ ಆಯೋಗದ ಆಯುಕ್ತ ರುದ್ರಣ್ಣ ಹರ್ತಿಕೋಟಿ ಅವರು ವಿಚಾರಣೆ ನಡೆಸಿ ತಹಶೀಲ್ದಾರ್ ರಶ್ಮಿ ಅವರ ವಿಳಂಬ ಧೋರಣೆ ಮತ್ತು ಕರ್ತವ್ಯ ಲೋಪದ ಬಗ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ನು ಆಯುಕ್ತರು ತಹಶೀಲ್ದಾರ್ ಅವರಿಗೆ 25,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಇವರ ವಿರುದ್ಧ ಶಿಸ್ತು ಕ್ರಮ ಆದೇಶ ಹೊರಡಿಸಲಾಗಿದೆ. ಈ ದಂಡ ಕೇವಲ ಚಿಕ್ಕ ಪ್ರಮಾಣದ್ದಾಗಿರಬಹುದು, ಆದರೆ ಈ ಕಳಂಕ ಮಾತ್ರ ತಹಶೀಲ್ದಾರ್ ಅವರಿಗೆ ಜೀವಮಾನವಿಡೀ ಕಾಡಲಿದೆ. ನಿಮ್ಮಲ್ಲೂ ಯಾರಾದರೂ ಅಧಿಕಾರಿಗಳು RTI ಮೂಲಕ ಮಾಹಿತಿ ಕೊಡಲು ನಿರಾಕರಿಸಿದ್ರೆ ಈ ವಿಡಿಯೋ ಒಮ್ಮೆ ತೋರಿಸಿ, ಆಗಲಾದರೂ ಬುದ್ಧಿ ಬರಬಹುದೇನೋ. ಬ್ಯೂರೋ ರಿಪೋರ್ಟ್, ಬಿಗ್ ಟಿವಿ, ಕರ್ನಾಟಕ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.